ಹೆಲೋ ವಾಟ್ಸಪ್ ಪೀಪಲ್, ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ರಾತ್ರಿ ಬಂದ ಅಂದ್ಕೊಂಡ್ರಾ? ಸೋ ಸಾರಿ ಗೈಸ್, G2 ಪ್ರಾಡಕ್ಟ್ಸ್ ಹತ್ರ ಹೋಗಿದ್ದೆ. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಕರೆಕ್ಟಾಗಿರಲಿಲ್ಲ. ಸೊ ಎಕ್ಸ್ಟೆಂಡರ್ ತೊಗೋಬೇಕಿತ್ತು. ಗೋಪಾಲ್ ಅವರು ಕಾಲ್ ಮಾಡಿ ತೊಗೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಇವತ್ತಿನ ಇನ್ಸಿಡೆಂಟ್ ಅಂತೂ ಯಪ್ಪ, ಮೈಯೆಲ್ಲ ಜುಮ್ ಅಂದ್ಬಿಡ್ತು ನನಗಂತೂ. ಈ ಕಮರ್ಷಿಯಲ್ ಸ್ಟ್ರೀಟು, ಸಿಟಿ ಮಾರ್ಕೆಟ್ ಒಳಗಡೆ ಶಿವಾಜಿನಗರು, ಆಮೇಲೆ JC ರೋಡು ಎಸ್ಪೆಷಲಿ, ಅಲ್ಲೇನಾದರೂ ನೀವು ಹೋಗಿದ್ದೀರಾ ಅಂದರೆ ಆ ಕಡೆ ಇರೋ ಬಿಲ್ಡಿಂಗ್ಸ್ಗಳು ಎಲ್ಲ ಹೆಂಗಿರ್ತಾವೆ ಗೊತ್ತಾ? ಅವು ಆ್ಯಕ್ಚುಲಿ ನಾರ್ಮಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗಳಲ್ಲಿ ನಿಮಗೆ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ ಗುಡೌನ್ಗಳನ್ನ. ಯಪ್ಪ, JC ರೋಡ್ ಅಂತೂ ಲಿಟ್ರಲಿ ಹೇಳ್ತಾ ಇದ್ದೀನಿ, ಬಿಸ್ನೆಸ್ ಮಾಡು ಗುರು. ಯಾಕೆ ತೊಂದರೆ ಮಾಡಿಕೊಂಡು, ನಿನಗೂ ತೊಂದರೆ ಮಾಡ್ಕೊಂಡು ಬೇರೆಯವ್ರಿಗೂ ತೊಂದರೆ, ಅಕ್ಕಪಕ್ಕದಲ್ಲಿರೋರ್ಗೆ ತೊಂದರೆ ಯಾಕೆ ಮಾಡ್ಕೋತೀರ? ಲಿಟ್ರಲಿ ಇವತ್ತು ನೋಡಿ, ಪ್ಲ್ಯಾಸ್ಟಿಕ್ಕು ಗೊಡೌನ್ಗಳು ಮಾಡ್ಕೊಂಡಿದ್ದಾರೆ ಮನೆ ಒಳಗಡೆ. ನಿನ್ನೆ ಬೆಳಿಗ್ಗೆ 8 ಗಂಟೆ, ಇವತ್ತು ಬೆಳಗ್ಗೆ ಅಂದರೆ 2 AM, ಲಿಟ್ರಲಿ ಅರ್ಲಿ ಮಾರ್ನಿಂಗ್ 2:30 AMಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫ್ಲೇಮ್ಸ್ ಹತ್ಕೊಂಡಿದೆ ಅಂತ ಹೇಳ್ತಾರೆ. ಹಂಗಂತಾನೆ ರಿಪೋರ್ಟ್ ಇರೋದು ಇಲ್ಲವರೆಗೂ ಫ್ರಮ್ ದ ಪೊಲೀಸ್ ಆ್ಯಂಡ್ ಎವ್ರಿ ಒನ್. ಅದು ಫ್ಲೇಮ್ಸ್ ಅಂತೂ ಸುಮ್ಮನೆ ಫ್ಲೇಮ್ಸ್ ಅಲ್ಲ, ಈ ಗ್ಯಾಸ್ ಫ್ಲೇಮ್ಸ್ ಉರಿಯುತ್ತಲ್ವಾ, ಆ ಥರ ಅಷ್ಟು ಫೋರ್ಸಾಗಿ ಉರಿದಿದೆ ಫ್ಲೇಮ್ಸು. ನನ್ನ ಹತ್ರ ಫುಟೇಜ್ ಇದೆ, ಅಲ್ಲೇ ಲೋಕಲಲ್ಲಿ ಇರೋರು ತೆಕ್ಕೊಂಡಿರೋದು. ಅಪ್ಲೋಡ್ ಮಾಡ್ತೀನಿ ನೋಡಿ ಅದನ್ನ, ಗ್ರಾಫಿಕ್ ಕಂಟೆಂಟ್ಸು ಇವಾಗಲೇ ಹೇಳ್ತಿದ್ದೀನಿ. ಅಯ್ಯೋ ಯಪ್ಪ. ಆಮೇಲೆ ಪಾಲಿಮರ್ ಪ್ಲಾಸ್ಟಿಕ್ ಬರ್ನ್ ಆಗ್ತಿದೆ, ಟಾಕ್ಸಿಕ್, ಫುಲ್ ಹೊಗೆ, ಹೆವಿ ಹೊಗೆ. 3 ಅಪ್ಸ್ಟೋರ್ ಬಿಲ್ಡಿಂಗ್ ಫುಲ್ಲು ಬೆಂಕಿ. ಬೆಳಗ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಗ್ಗೆ 2:15ಗೆ ಫ್ಲೇಮ್ ಸ್ಟಾರ್ಟ್ ಆಗಿರೋದು. ಇವಾಗವರೆಗೂ ಆರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಫೈರ್ ಇಂಜಿನ್ ಅವರು, ಆರ್ಸೋಕ್ಕಾಗ್ತಿಲ್ಲ. ಯಪ್ಪ, ನಿಜವಾಗೂ ಯಾರಿಗೂ ಬೇಡ ಗುರು ಇಂಥ ಪರಿಸ್ಥಿತಿ. ದುಡಿಮೆ ಮಾಡಬೇಕು, ಕೈಲಾದರೆ ಕಮರ್ಷಿಯಲ್ ಕಟ್ಟು, ಕೈಲಾಗಿಲ್ವಾ ಯಾಕೆ ನಿನ್ನ ಫ್ಯಾಮಿಲಿ ಇರೋ ಕಡೆ ನೀನು ಮಾಡ್ಕೊತಿದ್ಯಾ? ಅಯ್ಯೋ, ನಮ್ಮ ಜನರಿಗೆ ದುಡ್ಡು ಮಾಡೋದು ಗೊತ್ತೇ ಹೊರ್ತು ಸೇಫ್ಟಿ ಹೆಂಗೆ ಮಾಡೋದಂತ ಗೊತ್ತಿಲ್ಲ. ಆ ಪ್ಲ್ಯಾಸ್ಟಿಕ್ ಬಿಸ್ನೆಸ್ ಮಾಡೋದು, ಕೆಳಗೆ ಗುಡೌನ್ ಇಟ್ಕೊಂಡಿದ್ದಾರೆ. ಗುಡೌನಲ್ಲಿರೋ ಪ್ಲ್ಯಾಸ್ಟಿಕ್ ಎಲ್ಲ ಉಡ್ದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ, ಕಾರಲ್ಲಿ ನೋಡ್ರಿ ಲೈಟ್ ಒಳಗಡೆ ನೀರು ಮಳೆ ನೀರು ಬಂದು ಫಿಲ್ ಆಗಿಬಿಡೈತೆ. ಆ್ಯಕ್ಚುಲಿ ಇಂಡಿಕೇಟ್ರ್ ಆಗಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ರೆ ಏನು ಮಾಡೋದು? ಯಾರಪ್ಪ ತಾತ? ಹೇಳ್ತಿದ್ನಲ್ಲ, ಅದೇ ಫುಲ್ ಬಿಲ್ಡಿಂಗ್ ಹತ್ತು ಉರಿದಿದೆ. ಮಲಗಿರೋ ಮಕ್ಕಳು, ಹೆಂಡ್ತಿ ಫುಲ್ಲು ಸುಟ್ಟು ಕರ್ಕಲರ್ ಆಗಿದ್ದಾರೆ. ಅಲ್ಲಿ ಏನು ಉಳಿದಿಲ್ಲ, 5 ಜನ ಸತ್ತಿದ್ದಾರೆ. ಏನು ಗುರು? ಇದನ್ನು ಆಕ್ಸಿಡೆಂಟ್ ಅನ್ನೋದ ಅಥವಾ ಮುಟ್ಟಾಳ್ತನ ಅನ್ನೋದ ನನಗೊಂದು ಅರ್ಥ ಆಗಲ್ಲ. ಯಾವನ ಹೋಗಿ ಅಪ್ಪ ಹೇಳಿದ್ರೆ ನಾವೇ ಕೆಟ್ಟವರಾಗ್ಬಿಡ್ತೀರಿ, ಅಂಥ ಪರಿಸ್ಥಿತಿ ಇವಾಗ. 1000 ಸಲ ಬಡ್ಕೊತಾರೆ ಸುತ್ತಮುತ್ತ ಇರೋರು. ಏನಕ್ಕೆ ಬಡ್ಕೊಳ್ಳೋದು? ಕಮರ್ಷಿಯಲ್ ಬಿಲ್ಡಿಂಗ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ. ಏನಕ್ಕೆ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಅಂತ ಬೈಫಕೇಟ್ ಮಾಡಿರೋದು? ದಡ್ರ ನಮ್ಮ ಜನ? ಗೌರ್ಮೆಂಟ್ ಏನು ದಡ್ರ? ಕಮರ್ಷಿಯಲಿಗೆ ಡಿಫ್ರೆಂಟ್ ರೆಂಟು, ರೆಸಿಡೆನ್ಸಿಗೆ ಏನಕ್ಕೆ ಡಿಫ್ರೆಂಟ್ ರೆಂಟು? ಇದಕ್ಕೆ ಅದೇ ನೀವು ಕಮರ್ಷಿಯಲಲ್ಲಿ ಮಾಡಿ ಗೋಡೌನ್ ಹತ್ತು ಹೊಡೆದಿದ್ರು, ಆಕ್ಸಿಡೆಂಟ್ ಆಗಿ ಬಚಾವ್ ಆಗ್ತಿದ್ರಾ? ಜೀವಗಳು ಉಳಿತಿದ್ವಾ?
ಎಲ್ಲ ನಿಜವಾಗೂ ಗೌರ್ಮೆಂಟು ಇದ್ರ ಮೇಲಾದರೂ ಆ್ಯಕ್ಷನ್ ತೊಗೊಬೇಕು. ಅಲ್ಲಿರೋ ಕಮರ್ಷಿಯಲ್ಸ್ನೆಲ್ಲ ತೆಗ್ದು, ಸಾರಿ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿರೋವನ್ನೆಲ್ಲ ವಾರ್ನಿಂಗ್ ಕೊಡಬೇಕು. ತೆಗೀರಪ್ಪ, ನಿಮ್ಮ ಕಮರ್ಷಿಯಲ್ ಗೋಡೌನ್ ಇದೆಯಾ, ಸ್ಟೋರ್ ಇದೆಯಾ, ಅಂಗಡಿಗಳು ಹಾಕೊಳ್ರಿ, ಇಲ್ವಾ ಕಿತ್ತು ಬಿಸಾಕ್ರಿ ಅನ್ನೋ ಥರ ಪರಿಸ್ಥಿತಿಗೆ ಬಂದ್ರೇ. ಇವಾಗ ಇಷ್ಟೊತ್ತು ಒದ್ದಾಡ್ತಾ ಇದ್ದಾರಲ್ಲ, ಏನು ಮಾಡ್ತೀರಾ? ಇನ್ನೊಂದು ಇದೆಲ್ಲ ಒಂದು ಎಕ್ಸಾಂಪಲ್ ಆಗಬೇಕು ಅವ್ರಿಗೆ, ಪಕ್ಕದಲ್ಲಿರೋರಿಗೆ, ಅಕ್ಕಪಕ್ಕ ಇರೋರಿಗೆ. ಲಿಟ್ರಲಿ ಗೈಸ್, ನಾನು ಅಲ್ಲಿ ಹೋಗಿದ್ದೀನಿ, ಒದ್ದಾಡ್ತಾ ಇದ್ದಾರೆ ಫೈರ್ ಇಂಜಿನ್ಸ್ ಅವರು. ಟಾಕ್ಸಿಕ್, ಲಿಟ್ರಲಿ ಪ್ಲಾಸ್ಟಿಕ್ ಹೊಗೆ. ನನಗೆ ಒಂದು ಸೆಕೆಂಡ್ ನಾನಲ್ಲಿ ವಿಡಿಯೋ ಮಾಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹೋಗೋಕ್ಕಾಗಿಲ್ಲ, ಅಷ್ಟು ಬ್ಲ್ಯಾಕ್. ಅದು ಪ್ಲಾಸ್ಟಿಕ್ ಹೊಗೆ ಹೆಂಗಂದರೆ ಒಂಥರ ನಾರ್ಮಲ್ ಹೊಗೆ ಬರ್ತಿಲ್ಲ, ಫುಲ್ ತಿಕ್ಕಾಗಿದೆ. ಅದರಲ್ಲಿ ಮಿಕ್ಸ್ಡ್ ಪ್ಲಾಸ್ಟಿಕ್, ಪಾಲಿಮರ್ ಇದೆ, ಅದು ಏನದು ಕೆಮಿಕಲ್ದು ಬಾಕ್ಸ್, ಈ ಪ್ಲಾಸ್ಟಿಕ್ ಮಾಡೋಕ್ಕಂತ, ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಮಾಡೋಕ್ಕಂತ ಇಟ್ಟಿರ್ತಾರಲ್ಲ, ಆ ಥರ ಒಂದು. ಯಪ್ಪ, ನಿಜ ಬೇಜಾರಾಗೋಯ್ತು ನನಗಂತೂ ನೋಡಿ. ಪಾಪ ಗುರು, ಆ ಮಕ್ಕಳು, ಇಬ್ಬರು ಮಕ್ಕಳು ಮಲಗಿರೋರು ಹಂಗೆ ಬರ್ನ್ ಹಾಕ್ಬಿಟ್ಟಿದ್ದಾರೆ. ಹಾಂ, ಏನು ಮಾಡ್ತಾರೆ ಹೇಳ್ರಿ ಪೊಲೀಸವರು? ಅಮ್ಮ ಅಂದರೆ ಬಂದು ಬೆಂಕಿ ಹಾರಿಸ್ಬೋದು, ಜೀವ ತರೋಕ್ಕಾಗುತ್ತಾ? ದೊಡ್ಡತನ ಗುರು ಇದೆಲ್ಲ. ಲಿಟ್ರಲಿ ನೀನು ಮಾಡಿದ್ರು ಸಪ್ರೇಟ್ ಒಂದು ಗೋಡೌನ್ ಇಟ್ಕೊಳಪ್ಪ, ಅಲ್ಲಿ ಯಾರು ಮಲಗಬಾರ್ದು, ಯಾರು ಸ್ಟೇ ಆಗಬಾರ್ದು, ಆ ಥರ ಒಂದು ಪ್ಲೇಸ್ ನೋಡು. ಆಮೇಲೆ ನೀನೇನಾದರೂ ಮಾಡ್ಕೊ, ಸೊ ದ್ಯಾಟ್ ನಿನ್ಗೆ ಏನಾದರೂ ಎಮರ್ಜೆನ್ಸಿ ಸಿಚುವೇಶನ್ಸ್ ಕಾಸ್ ಆದರೂ ನಿನ್ನ ಜೀವ ದೂರ ಇದೆಯಾ ಅದರಿಂದ? ಹಾಂ, ಇವಾಗ ಜೀವಗಳೇ ಹೋಗ್ದಂಗೆ ಆಗಿದೆ. ಇದನ್ನು ನೋಡ್ಬಿಟ್ಟು ನನಗೆ ಬೇಜಾರಾಗಿ ಅಲ್ಲೇ ಉಳ್ಕೊಂಬಿಟ್ಟೆ. ಗೋಪಾಲ ಫುಲ್ ಬ್ಲಾಕು, ಎಲ್ಲ ಕಡೆ ಬ್ಲಾಕ್ ಆಗಿದೆ. ಒಳಗೆ ಹೋಗಿದ್ದೀನಿ G2 ಪ್ರಾಡಕ್ಟ್ಸ್ ಒಳಗಡೆ, ಗಾಡಿನ ಬೇರೆ ನಾನೇನು ಮಾಡಿದೆ, ಕರೆಕ್ಟಾಗಿ ಆ ಬರ್ನಾಗಿರೋ ಮನೆ ಮುಂದೆನೇ, ಆ ಕಡೆಯಿಂದನೇ ಹೋಗ್ಬೇಕು ಆ್ಯಕ್ಚುಲಿ, ಆ ಬಿಲ್ಡಿಂಗ್ ಮುಂದೆಯಿಂದಾನೆ ಅಲ್ಲರಿಗೂ ಹೋದೆ. ಬ್ಲಾಕ್ ಆಗಿತ್ತು ಅಂದ್ಬಿಟ್ಟು ಏನು ಮಾಡಿದ್ರು ಪೊಲೀಸವ್ರು, ಗಾಡಿ ಇಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬಿಡಿ ಅಂದರು. ಬಿಕಾಸ್ ನನಗೆ ಅಡ್ಡ ಫೈರ್ ಇಂಜಿನ್ ಪೈಪ್ಸ್, ವಾಟರ್ ಪೈಪ್ಸ್ಗಳು ಕ್ರಾಸ್ ಆಗಿದ್ವು. ಗಾಡಿನಲ್ಲೇ ಹಾಕಿದ್ನ ಅರೌಂಡ್ 3:34 ಹಂಗೆ ಒಳಗೆ ಹೋದವನು, ವಾಪಸ್ ಬರ್ತೀನಿ ತಗಲಾಕೊಂಡಿದ್ದೀನಿ. ಮತ್ತೆ ವಾಪಸ್ G2 ಪ್ರಾಡಕ್ಟ್ಸ್ಗೆ ಹೋಗ್ಬಿಟ್ಟು ಕುತ್ಕೊಂಡು ಅಲ್ಲೇ ಮಾತುಕತೆಗಳು ಹೇಳ್ಕೊಂಡು ಕಷ್ಟ ಸುಖಗಳು. ಗೋಪಾಲ್, ನಿಜವಾಗೂ ಗೋಪಾಲ್ ಬೆಳವಣಿಗೆ ಬಗ್ಗೆ ಮಾತಾಡ್ಕೊಂಡಿದ್ರು. ಯಪ್ಪ, ಸಾಕಾಗೋದು ಗುರು ಬೆಂಗಳೂರು ಟ್ರಾಫಿಕ್ಕು. ಇವತ್ತು ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕಿರಿ ನಿಮಗೆ. ಲೇಖಿ ಗೋಸ್ವಾಮಿ ಅಣ್ಣ ಫ್ರೀ ಪೆಟ್ರೋಲ್ ಅಂತ ಹೇಳಿ ಒಂದು ಸ್ಟೇಟಸ್ ಹಾಕಿದ್ದಾನೆ. ಹಾಂ ಬ್ರೋ, ನೀ ಹತ್ರ ದುಡ್ಡಿದೆ ಅಂತ ಗೊತ್ತು, ದುಡ್ಡು ಮಾಡ್ಕೊಂಡಿದ್ಯಾ ಅಂತಲೂ ಎಲ್ರಿಗೂ ಗೊತ್ತು. ಆ ದುಡ್ಡನ್ನ ಎತ್ಕೊಂಡೋಗಿ ಎಷ್ಟೋ ಜನ ಬಡವರಿದ್ದಾರೆ, ಬೀದಿಲಿ ಮಲಗ್ತಾ ಇದ್ದಾರೆ. ಇವ್ನು ನೋಡಿ ಸಿಗರೇಟ್ ಹೊಡ್ಕೊಂಡು
K05MB1487. ಎಷ್ಟೋ ಜನ ಮಕ್ಕಳು ಬೀದಿಲಿ ಮಲ್ತವ್ರೆ, ತಿನ್ನೋಕ್ಕಿಲ್ಲ, ಮಾಡೋಕ್ಕಿಲ್ಲ, ಉಣ್ಣೋಕ್ಕಿಲ್ಲ. ಗಾಡಿ ತಗೊಂಡಿರೋನು ಪೆಟ್ರೋಲ್ ಹಾಕ್ಸಲ್ವಾ ಗುರು? ನೀನು ಯಾಕೆ ಫ್ರೀಯಾಗಿ ಪೆಟ್ರೋಲ್ ಕೊಡಬೇಕು? ಇನ್ಫ್ಯಾಕ್ಟ್ ಲೇಖಿ ಗೋಸ್ವಾಮಿನ ಮೀಟ್ ಮಾಡಿದಾಗ ಎಷ್ಟು ಹೋಪ್ಸ್ ಇತ್ತು ಅಷ್ಟೇ ದಡ್ಡತನ ಥರ ಆಗಿಬಿಟ್ಟಿದ್ದಾನೆ. ಅದೇನಂತ ಗೊತ್ತಿಲ್ಲ. ನಿಜವಾಗೂ ಅವ್ರ ಮೇಲಿರೋ ರೆಸ್ಪೆಕ್ಟು ದಿನ ದಿನ ಕಮ್ಮಿನೇ ಆಗ್ತಾಯಿತ್ತು ಹೊರತು ಜಾಸ್ತಿ ಆಗ್ತಾಯಿಲ್ಲ. ಆ ಕ್ರೌಡು ಫ್ರೀ ಪೆಟ್ರೋಲ್ ಗುರು, ನಮ್ಮ ಜನ ಫ್ರೀ ಅಂದರೆ ಏನು ಬೇಕು, ನೀನು ಏನು ಕೊಟ್ಟರು ತಗೊಳಕ್ಕೆ ಬರ್ತಾರೆ ಗುರು. ಏನ್ರಿ ನಮ್ಮ ಜನರೇ, ಹಂಗೇನ ಇರೋದು ನೀವು? ಇದರಲ್ಲಿ ಫ್ಯಾನ್ಸ್, ಲೇಖಿ ಗೋಸ್ವಾಮಿಗೆ ಫ್ಯಾನ್ಸ್ ಅಂದ್ಕೊಂಡು ಅಷ್ಟು ಜನ ಹೋಗಿದ್ದೀರಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಬುದ್ಧಿ ಇಲ್ಲ. ಕ್ರೌಡ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಏನು ಕತೆ? 40,000 ಖರ್ಚು ಮಾಡಿದ್ಯಾ. ಇವತ್ತು ಅದೇ 40,000 ನೀನು ಯಾರಿಗಾನ ಬಡವ್ರಿಗೋ ಇಲ್ಲ ಯಾರೋ ಒಬ್ಬರಿಗೋ, ಎಷ್ಟೋ ಜನ ಬ್ಲೈಂಡ್ ಸ್ಟೂಡೆಂಟ್ಸ್ ಇದ್ದಾರೆ. ಲೇಖಿ ಗೋಸ್ವಾಮಿ ಅವರೇ, ಈ ವಿಡಿಯೋ ನಿಮಗಾಗಿ. ಇವತ್ತು ಫ್ರೀ ಪೆಟ್ರೋಲ್ ಅಂತ ಹೇಳಿ ಪಬ್ಲಿಕ್ಕನ್ನ ಕರೆಸ್ಕೊಂಡು ಸಿಂಪತಿಗೆಟ್ಟಿಸ್ಕೊಂಡ್ರೋ ಅಥವಾ ನೀವೇನು ಮಾಡಿಕೊಂಡ್ರೋ ನನಗೆ ಗೊತ್ತಿಲ್ಲ. ಮೈ ಒನ್ಲಿ ಇಂಟೆನ್ಷನ್ ಇಸ್, ಯು ಸೆಡ್ ಇಟ್ ಈಸ್ ಫ್ರೀ, ವೈ ಶುಡ್ ಯು ಸ್ಪೀಕ್ ಅಬೌಟ್ ದ ಅಮೌಂಟ್ ವಾಟ್ ಯು ಸ್ಪೆಂಡ್ ಫಾರ್ ದೆಮ್? 40,000 ಅಂತ ಅಂದ್ರಲ್ಲ, ದಯವಿಟ್ಟು ಹೇಳ್ತಿದ್ದೀನಿ, ಅದೇ 40,000ನ ನಿಮ್ಮ ಕೈಲಿ ಆದರೆ ಎಷ್ಟೋ ಜನ ಬ್ಲೈಂಡ್ ಸ್ಟೂಡೆಂಟ್ಸ್ ಇದ್ದಾರೆ, ಡೆಫ್ ಆ್ಯಂಡ್ ಡಮ್ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟೋ ಜನ ಇವತ್ತು ತಿನ್ನೋಕೆ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೋಗ್ಬಿಟ್ಟು ಹೆಲ್ಪ್ ಮಾಡಿ. ಗಾಡಿ ತಗೊಂಡಿರೋನು, 2 ವೀಲರ್ 4 ವೀಲರ್ ತಗೊಂಡಿರೋನು ಪೆಟ್ರೋಲ್ ಹಾಕ್ಸೋಕ್ಕೆ ಪೆಟ್ರೋಲ್ ಹಾಕ್ಸ್ದಿರೋ ಓಡ್ಸೋಕ್ಕೆ ತಗೊಬಿಡ್ತಾನೆ. ಏನು ಕಾನ್ಸೆಪ್ಟ್ ಗುರು ಅದು ಫ್ರೀ ಪೆಟ್ರೋಲ್? ಅಯ್ಯೋ, ಗಾಡಿ ತೊಗೊಂಡ್ಮೇಲೆ ಅವನು ಎಂಥವನೇ ಆಗಿದ್ರು ಪೆಟ್ರೋಲ್ ಹಾಕ್ಸಿ ಓಡಿಸ್ಲೇಬೇಕು. ಅದನ್ನು ಹೋಗ್ಬಿಟ್ಟು ನೀನು ಏನೋ ದೊಡ್ಡ ಇದು ಥರ ಮಾಡ್ಕೊಂಡಿದ್ಯಲ್ಲ.